ಕೊನೆಗೂ ಎಂಗೇಜ್ಮೆಂಟ್ ಆದ ಮೇಘ್ನಾ ರಾಜ್. ಸೊ ಕೊನೆಗೂ ಫಿಕ್ಸ್ ಆಯಿತು ಮೇಘ್ನಾ ರಾಜ್ರವರ ಒಂದು ಎರಡನೇ ಮದುವೆ. ಅಷ್ಟಕ್ಕೂ ಹುಡುಗ ಯಾರು, ಮದುವೆ ಒಂದು ಜೂನ್ 26ಕ್ಕೆ ಒಂದು ಫಿಕ್ಸ್ ಆಗಿದೆ ಅಂತಕ್ಕಂಥ ಸುದ್ದಿಗಳು ಹರಿದು ಬರ್ತಾ ಇವೆ. ಸೊ ಅಷ್ಟಕ್ಕೂ ಹುಡುಗ ಯಾರು, ಸೊ ಇವರು ಕನ್ನಡ ಪ್ರಸಿದ್ಧ ನಟನಂತೆ. ಸೊ ಇದು ನಿಜಾನ? ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅಷ್ಟಕ್ಕೂ ಒಂದು ಆ ಮೇಘ್ನಾ ರಾಜ್ರವ್ರ ತಂದೆ ತಾಯಿ ನೋಡಿರುವಂಥ ಹುಡುಗ ಯಾರು, ಸೊ ಇವರಿಬ್ಬರು ಕ್ಲೋಸ್ ಆಗಿ ಇದ್ದಾರಾ, ಮೇಘ್ನಾ ರಾಜ್ ಅವರನ್ನು ಒಪ್ಕೊಂಡ್ರಾ, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಫೇಸ್ಬುಕ್ ಪೇಜಲ್ಲಿ ನಮ್ಮ ಈ ಒಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗಿದ್ರೆ ಬನ್ನಿ ತಲೆಯಾಗಿ ಮಾಡೋದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಒಂದು ಮೇಘ್ನಾ ರಾಜ್ರವರು ಎರಡನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನು ಸೊ ಈ ಕೆಲವು ದಿನಗಳ ಹಿಂದೆಯೇ ಕೆಲವೊಂದಿಷ್ಟು ಯೂಟ್ಯೂಬ್ ಚಾನಲ್ಗಳಾಗಿರ್ಬೋದು, ಸೊ ಮಾಧ್ಯಮದ ಮುಂದಾಗಿರ್ಬೋದು ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ. ಸೊ ಮೊಟ್ಟ ಮೊದಲನೇದಾಗಿ ನಾನು ಎರಡನೇ ಮದುವೆಗೆ ಆಗೋಕ್ಕೆ ಒಪ್ಕೊಂಡಿರಲಿಲ್ಲ. ನಮ್ಮ ತಂದೆ ತಾಯಿಯವರು ಎಷ್ಟೇ ಫೋರ್ಸ್ ಮಾಡಿದ್ರು ನನಗೆ ಅದು ಒಂದು ಸರಿ ಅನಿಸ್ತಿಲ್ಲ. ಸೊ ಇದೀಗ ನಾನು ಕೂತು ಯೋಚನೆ ಮಾಡಿದಾಗ ನನಗೆ ಸರಿ ಅನಿಸಿದೆ ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾ ರಾಜ್ರವರು ತಮ್ಮಷ್ಟಕ್ಕೆ ತಾವೇ ಒಂದು ಸ್ಪಷ್ಟವಾಗಿ ಒಂದು ಮಾಧ್ಯಮದ ಮುಂದಾಗಲಿ, ಸೊ ಹಲವಾರು ಒಂದು ಬ್ರಾಡ್ಕಾಸ್ಟ್ ಚಾನಲ್ಗಳಲ್ಲಾಗಿರ್ಬೋದು, ಹಲವಾರು ಯೂಟ್ಯೂಬ್ ಚಾನಲ್ಗಳಲ್ಲಿ ಹೇಳ್ಕೊಂಡಿದ್ರು. ಸೊ ಅಷ್ಟಕ್ಕೂ ಹುಡುಗ ಯಾರು, ಸೊ ಏನಾಯಿತು, ಧ್ರುವ ಸರ್ಜಾ ಅವರು ಈ ಒಂದು ಮಾತಿಗೆ ಕೆಲವೊಂದಿಷ್ಟು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದು ಏನು, ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನಿಸ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ ತಡೆ ಯಾಕೆ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಕೆಲವೊಂದಿಷ್ಟು ಬಾರಿ ಹಲವಾರು ಬಾರಿ ಹೇಳ್ಕೊಂಡಿದ್ರು. ಸೊ ನಮ್ಮ ರಾಯನ್ಗೆ ಒಂದು ಫಾದರ್ ಬೇಕು, ನನಗೂ ಕೂಡ ಒಬ್ಬ ಹಸ್ಬೆಂಡ್ ಬೇಕು ಅಂತಕ್ಕಂಥದ್ದನ್ನ. ಮೊಟ್ಟ ಮೊದಲನೇದಾಗಿ ಒಂದು ಚಿರಂಜೀವಿ ಸರ್ಜಾ ಅವರು ಅಗಲಿದಾಗ ಸೊ ನನಗೆ ಎರಡನೇ ಮದುವೆ ಆಗಲು ಯಾವುದೇ ಇಷ್ಟ ಇರಲಿಲ್ಲ. ಸೊ ಚಿರಂಜೀವಿ ಸರ್ಜಾನೇ ಎಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಅಂತಕ್ಕಂಥ ಮಾತನ್ನು ಹೇಳಿದರು. ಸೊ ಈಗಲೂ ಕೂಡ ನನಗೆ ಅವರೇ ಎಲ್ಲ. ಸೊ ಆದರೆ ನನಗೆ ಒಬ್ಬಂಟಿಯಾಗಿ ಫೀಲ್ ಕಾಡ್ತಿದೆ. ಸೊ ಎಲ್ಲವನ್ನು ಕೂಡ ನಿಭಾಯಿಸೋಕೆ ಆಗ್ತಿಲ್ಲ ಅಂತಕ್ಕಂಥ ಮಾತನ್ನು ಒಂದು ನಟಿ ಮೇಘ್ನಾ ರಾಜ್ರವರು ಹೇಳಿದರು. ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ತಿಳಿಸಿದ್ದೇನೆ. ಸೊ ಯಾವ ರೀತಿ ಆಗಿಬಿಟ್ಟಿದೆಪ್ಪ ಅಂತಂದರೆ ನನಗೆ ಈ ಕಡೆ ಮನೆ ಕೆಲಸವನ್ನು ನೋಡ್ಕೊಳ್ಬೇಕು, ಹಾಗೆ ಈ ಕಡೆ ಒಂದು ಚಿರಂಜೀವಿ ಸರ್ಜಾ ಅವರ ಮಗನಾದಂತಹ ಹಾಗೆ ನನ್ನ ಮಗನಾದಂತಹ ಸೊ ಒಂದು ರಾಯನ್ನನ್ನು ಕೂಡ ನೋಡ್ಕೋಬೇಕು, ಇನ್ನು ಬಿಸ್ನೆಸ್ ಕಡೆ ಕೂಡ ತಲೆ ಕೊಡಬೇಕು. ಎಲ್ಲವೂ ಕೂಡ ನನಗೆ ನಿಭಾಯಿಸೋಕೆ ಆಗ್ತಿಲ್ಲ, ತುಂಬ ಅಂದರೆ ತುಂಬ ಕಷ್ಟ ಆಗ್ತಿದೆ. ಸೊ ನಾನು ಎರಡನೇ ಮದುವೆ ಆಗೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅಂತಕ್ಕಂಥದ್ದನ್ನು ನಮ್ಮ ತಂದೆ ತಾಯಿ ಹೇಳಿದರು. ಸೊ ಮೊಟ್ಟ ಮೊದಲನೇದಾಗಿ ನನಗೂ ಕೂಡ ಅದು ತಪ್ಪು ಅನಿಸಿತ್ತು. ಸೊ ಕೂತು ಯೋಚನೆಯನ್ನು ಮಾಡಿದ್ದೆ. ಸೊ ನನಗೂ ಕೂಡ ಅದು ಸರಿ ಅನಿಸ್ತಾ ಇದೆ. ನಮ್ಮ ತಂದೆ ತಾಯಿ ಕೂಡ ನನಗೆ ತುಂಬಾ ಫೋರ್ಸ್ ಮಾಡ್ತಿದ್ದಾರೆ. ಸೊ ಎರಡನೇ ಮದುವೆಯನ್ನು ನಾನು ಖಂಡಿತವಾಗ್ಲೂ ಆಗ್ತೀನಿ ಆದಷ್ಟು ಬೇಗ ಅಂತಕ್ಕಂಥ ಮಾತನ್ನು ಈ ಹಿಂದೆ ಒಂದು ನಟಿ ಮೇಘ್ನಾ ರಾಜ್ರವರು ಕೆಲವೊಂದಿಷ್ಟು ಮಾಧ್ಯಮಗಳ ಮುಂದೆ ಹೇಳಿದರು. ಸೊ ಇನ್ನೇನು ಮದುವೆ ಕೂಡ ಆಗ್ತಾರೆ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಜನರಿಗೆ ಏನು ಖಾತರಿ ಇತ್ತು. ಸೊ ಅಷ್ಟಕ್ಕೂ ಹುಡುಗ ಯಾರಾಗ್ತಾರೆ, ಸೊ ಅವ್ರನ್ನ ಮದುವೆ ಆಗುವಂಥ ಹುಡುಗ ಯಾರು ಅಂತಕ್ಕಂಥದ್ದು ಕೆಲವೊಂದಿಷ್ಟು ಕುತೂಹಲಗಳು ಎಲ್ಲರ ಮನಸ್ಸಿನಲ್ಲಿ ಎದ್ದು ಕಾಡ್ತಾ ಇದ್ವು. ಸೊ ಅಷ್ಟಕ್ಕೂ ಈಗ ಒಂದು ಆ ಮುಹೂರ್ತ ಕೂಡಿ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಸೊ ಅಷ್ಟಕ್ಕೂ ಧ್ರುವ ಸರ್ಜಾ ಅವರು ಈ ಒಂದು ಮಾತಿಗೆ ಸ್ವಲ್ಪ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅಂತಕ್ಕಂಥ ಸುದ್ದಿಗಳು ಹೊರದು ಬರ್ತಾ ಇವೆ. ಸೊ ಇಲ್ಲಿ ಧ್ರುವ ಸರ್ಜಾ ಅವರು ಏನು ಹೇಳಿದ್ದಾರೆ ಅಂತ ಅಷ್ಟಕ್ಕೂ ನೋಡೋದಾದ್ರೆ ಖಂಡಿತವಾಗ್ಲೂ ಏನು ಹೇಳ್ತೀರಾ ಧ್ರುವ ಸರ್ಜಾ ಅವರೇ ಈ ಒಂದು ಮೇಘ್ನಾ ರಾಜ್ರವರ ಎರಡನೇ ಮದುವೆ ಕುರಿತು. ಸೊ ಅವರು ಮದುವೆ ಆಗೋದು ತಪ್ಪು ಅನಿಸ್ತಾ, ನಿಮ್ಮ ಒಂದು ವೈಯಕ್ತಿಕವಾಗಿ ಸರಿ ಅನಿಸ್ತಾ ಅಂತಕ್ಕಂಥ ಮಾತನ್ನು ಕೇಳಿದಾಗ ಸೊ ಅವ್ರ ಬಗ್ಗೆ ನಮಗೆ ಏನು ಹೇಳಬೇಡಿ, ಅವರ ಜೀವನ ಅವರ ಇಷ್ಟ. ಸೊ ಅವರು ಒಂದು ಈಗಾಗಲೇ ಅಣ್ಣನನ್ನು ಕಳೆದುಕೊಂಡ್ರು, ದುಃಖದಲ್ಲಿದ್ದಾರೆ. ಸೊ ಅವರ ಒಂದು ಲೈಫ್ ಅವರು ಏನು ಡಿಸಿಷನ್ ತೊಗೊಳ್ತಾರೋ ತಗೊಳ್ಳಿ ಅಂತಕ್ಕಂಥ ಮಾತನ್ನು ಇಲ್ಲಿ ಧ್ರುವ ಸರ್ಜಾ ಅವರು ಹೇಳಿದ್ದಾರೆ. ಇನ್ನು ಅವರ ತಂದೆ ತಾಯಿ ಅಂದರೆ ಮೇಘ್ನಾ ರಾಜ್ರವರ ತಂದೆ ತಾಯಿಯವರು ಈ ಮದುವೆ ಬಗ್ಗೆ ಒಂದು ತುಂಬ ಅಂದರೆ ತುಂಬ ಒಂದು ವೈಯಕ್ತಿಕ ವಿಚಾರವಾಗಿ ಇಲ್ಲ ನೀನು ಎರಡನೇ ಮದುವೆ ಆಗಲೇಬೇಕು ಅಂತಕ್ಕಂಥ ಒಂದು ಹಠವನ್ನು ಹಿಡಿದು ಕುಳಿತಿದ್ದಾರಂತೆ. ಸೊ ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಕೂಡ ಈ ಒಂದು ಮದುವೆಗೆ ಒಪ್ಪಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಇನ್ನು ಹುಡುಗನ ಬಗ್ಗೆ ನೋಡೋದಾದರೆ ಹುಡುಗ ಯಾರು ಅಂತಕ್ಕಂಥದ್ದನ್ನು ನೋಡೋದಾದರೆ ಖಂಡಿತವಾಗ್ಲೂ ಹುಡುಗ ಯಾರು ಅಂತಕ್ಕಂಥದ್ದು ಇನ್ನೂ ಸ್ಪಷ್ಟವಾಗಿಲ್ಲ. ಸೊ ಅವರ ಒಂದು ಫ್ಯಾಮಿಲಿಯಲ್ಲೇ ಸೊ ಅವರ ಸಂಬಂಧಿಕರಲ್ಲೇ ಒಂದು ಹುಡುಗನನ್ನು ಮದುವೆ ಮಾಡುವಂಥ ಎಲ್ಲ ಒಂದು ಸಾಧ್ಯತೆಗಳು ಎದ್ದು ಕಾಣ್ತಾ ಇವೆ ಅಂತೆ. ಸೊ ಅಷ್ಟಕ್ಕೂ ಕೂಡ ಹುಡುಗ ಕೂಡ ಫಿಕ್ಸ್ ಆಗಿದ್ದಾರಂತೆ. ಸೊ ಕೆಲವೊಂದಿಷ್ಟು ನ್ಯೂಸ್ಗಳಲ್ಲಿ ಸೊ ಈ ಒಂದು ಮಾಧ್ಯಮಗಳಲ್ಲಿ ಸೊ ನಮಗೆ ಬಲವಾದ ಮೂಲಗಳಿಂದ ಒಂದಿಷ್ಟು ಮಾಹಿತಿಗಳು ತಿಳಿದು ಬರ್ತಾ ಇವೆ. ಸೊ ಅಷ್ಟಕ್ಕೂ ಮೇಘ್ನಾ ರಾಜ್ರವರು ಒಂದು ಚೆನ್ನಾಗಿರ್ತಾರ ಮದುವೆ ಆಗಿ ಅಂತಕ್ಕಂಥದ್ದನ್ನು ನಿಮ್ಗೆ ಏನು ಅನಿಸ್ತೆ ಇದ್ರ ಬಗ್ಗೆ. ಸೊ ಇವರು ಎರಡನೇ ಮದುವೆ ಆಗೋದು ತಪ್ಪು ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳಿದ್ರೆ, ಇಲ್ಲ ನೀವು ಎರಡನೇ ಮದುವೆ ಆಗಲೇಬೇಕು ಅಂತಕ್ಕಂಥದ್ದನ್ನು ಕೆಲವೊಂದಿಷ್ಟು ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸೊ ಇನ್ನು ಮೇಘ್ನಾ ರಾಜ್ ಅವರು ಮದುವೆ ಆಗುತ್ತಿರೋ ಹುಡುಗ ಯಾರು, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಆದಷ್ಟು ಬೇಗ ಈ ಒಂದು ಚಾನಲ್ನಲ್ಲಿ ನಿಮಗೆ ತಿಳಿಸ್ತೀನಿ. ಸೊ ಈ ಒಂದು ಮದುವೆ ಬಗ್ಗೆ ನಿಮ್ಗೆ ಏನಿಸ್ತೆ, ಮೇಘ್ನಾ ರಾಜ್ರವರು ಎರಡನೇ ಮದುವೆ